ಅಸೂಯೆ ಅಹಂಕಾರ ತ್ಯಜಿಸಿ ಸಾಮಾಜಿಕ ಜಾಗೃತಿ ಕಾರ್ಯರೂಪಕ್ಕೆ ಬರುವುದು ಬಹಳ ಅಗತ್ಯವಿದೆ. ಕೋಡಕಲ್ ಶಿವಪ್ರಸಾದ್, ಬೆಂಗಳೂರು. ಇಂದು ಸಾಮಾಜಿಕ ಜಾಗೃತಿ ಕೇವಲ ಕಾಗದದಲ್ಲಿ ಮಾತ್ರ ಪ್ರಚಲಿತವಿದೆ. ಇದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಅನೇಕ ವಿಘ್ನಗಳು ಎದುರಾಗುತ್ತವೆ. ಅಸೂಯೆ ಅಹಂಕಾರಗಳನ್ನು ನಮ್ಮ ಮನದಿಂದ ಅಳಿಸಬೇಕಾಗಿರುವುದು ಇಂದಿನ ಕಾಲಘಟ್ಟದಲ್ಲಿ ಜರೂರು ಸ್ಥಾಪಿಸಬೇಕಾದ ವಿಷಯವಾಗಿದೆ. ಸಮಾಜದಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸಲು ಮತ್ತು ತಮ್ಮಲ್ಲಿ ಅಡಗಿರುವ ಸಾಮರ್ಥ್ಯವನ್ನು ಎತ್ತಿ ತೋರಿಸಲು ವಿಕಲಚೇತನ ವರ್ಗವು ನಿರಂತರವಾಗಿ ಶ್ರಮಿಸುತ್ತಾ ಇದೆ. ಅವರ ಸಮಸ್ಯೆ ಪರಿಹಾರಕ್ಕಾಗಿ ಎಲ್ಲರ ಬೆಂಬಲ ನಿರೀಕ್ಷಿಸಿದ್ದೇನೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಇಂಡಿಯನ್ ದಿವ್ಯಾಂಗ ಎಂಪವರ್ಮೆಂಟ್ ಅಧ್ಯಕ್ಷ ಶ್ರೀ ಕೋಡಕಲ್ ಶಿವಪ್ರಸಾದ್ ನುಡಿದರು. ಅವರು ಇತ್ತೀಚೆಗೆ ಬೆಂಗಳೂರಿನ ಲೆಕ್ಕಾಧಿಕಾರಿಗಳ ಸಂಘದ ಭವನದಲ್ಲಿ ಆಯೋಜಿಸಿದ ಆರೋಗ್ಯ ಸಲಹೆ ಸನ್ಮಾನ ಸಂಗೀತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ವಿಕಲಚೇತನರ ಏಳಿಗೆಗಾಗಿ ಸಾವಿರಾರು ಮಂದಿ ವಿಕಲಚೇತನರಿಗೆ ವಿವಿಧ ವಿಷಯಗಳ ಮೇಲೆ ಮಾರ್ಗದರ್ಶನ ಮಾಡಿದ್ದಕ್ಕೆ ಹೆಮ್ಮೆ ಇದೆ ಎಂದು ನುಡಿದರು. ಶಿಕ್ಷಣವನ್ನು ಮುಗಿಸಿ ಕೆನರಾ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿದ್ದು ಸಾಹಿತ್ಯಿಕ ಆಸಕ್ತಿ ಇಟ್ಕೊಂಡು ತುಂಬಾ ಸುಂದರವಾಗಿ ಬರೆಯುವಂತವರಾಗಿ ಪತ್ರಿಕೆಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡುವವರಾಗಿ ಒಂದು ಅದ್ಭುತವಾದಂತಹ ಸಾಧನೆ ಮಾಡುವರು. ಯಾವ ವಿಷಯಕ್ಕೂ ಕೂಡ ಹಿಂದೆ ನೋಡುವಂತಾಗದೆ ಮುಂದೆ ಮುಂದೆ ಬಂದು ಇಂದು ಸಮಾಜದಲ್ಲಿ ಅವರೆಲ್ಲರೂ ಗುರುತಿಸುವಂತಾಗಿರುವುದು ನನಗೆ ಸಂತಸದ ವಿಷಯ. ಈ ಕಾರಣದಿಂದ ನಾನು ಸ್ಥಾಪಿಸಿರುವ ಇಂಡಿಯನ್ ದಿವ್ಯಾಂಗ ಎಂಪವರ್ಮೆಂಟ್ ಅಸೋಸಿಯೇಷನ್ ಎಂಬ ಸಂಸ್ಥೆಯ ಎಲ್ಲ ವಿಕಲಚೇತನರ ಅಭೂತಪೂರ್ವ ಬೆಂಬಲವನ್ನು ಪಡೆದುಕೊಂಡು 22,000ಕ್ಕೂ ಮೀರಿದ ಸದಸ್ಯರನ್ನು ಹೊಂದಿ ರಾಜ್ಯ ಮತ್ತು ಕೇಂದ್ರ ಹಾಗೆ ಇವರು ಪ್ರತಿ ಸಲ ಹೇಳ್ತಾರೆ ಇಲ್ಲ ಇದು ಈ ಕೆಲಸ ಮುಗಿದು ಹಿಂಗೆ ಬರೆಯುತ್ತಾರೆ. ಆದ್ರೆ ಇವರು ನೋಡಿ ಈಗ ಮೊನ್ನೆ ಇದು 3-4 ಮೊನ್ನೆ ಇದು ತಿಂಗಳು ಇನ್ನೂ ಒಂದು ವರ್ಷ ಆಗಿಲ್ಲ. ಅಂದ್ರೆ ಆ ರೀತಿ ಇವರಿಗೆ ಒಂದು ತರಗು ಇದೆ. ಅದು ಕೇವಲ ಬರೆಯೋದು ಅಂತ ಒಂದು ಸಾಹಿತ್ಯಗಳನ್ನು ಬರೀತಾರೆ. ಆಮೇಲೆ ಅಂತ ಒಂದು ಸಾಹಿತ್ಯಗಳನ್ನು ನಾವು ಬಾಂಧವ್ಯ ರಚಿಸಬೇಕು ಅಂತ ಬಹಳ ಕಷ್ಟಪಟ್ಟು ಓದ್ತಾರೆ. ಕೈನ ಕೇಳ್ತಾರಲ್ಲ, ನೀವು ಬಂದು ನೀವು ಒಂದು ಸಾಹಿತ್ಯ ಕಲಿಸಿದ ಅಧ್ಯಕ್ಷ ಆಗಿ, ಇಲ್ಲ ನಾನು ಬರೋದಿಲ್ಲ, ಈ ಮಾಸ್ಟರ್ ಇದ್ದಾರೆ, ಇವರಿದ್ದಾರೆ, ಅವರೆಲ್ಲ ನಮ್ಗೆ ಸೂಟ ಆಗಲ್ಲ, ಅವರು ನಾವಲ್ಲ, ಇಲ್ಲ ಬೇಡ ನಾವು ಹಣ ಕಟ್ಟಡ ಇದೆ ಅವ್ರ ಕರ್ಕೊಂಡು ಹೋಗ್ತೀವಿ, ಹಣ ಕಟ್ಟಡ ಕಳಿಸ್ತಾರೆ, ಅವ್ರು ಸೂಕ್ತ ಆಗ್ತಾರಂತೆ. ಆದ್ರೆ ಅವರು ಎಲ್ಲ ಹಾಗೆ ಇವರು ಪ್ರತಿ ಸಲ ಹೇಳ್ತಾರೆ ಇಲ್ಲ ಇದು ಈ ಕೆಲಸ ಮುಗಿದು ಹಿಂಗೆ ಬರೆಯುತ್ತಾರೆ. ಆದ್ರೆ ಇವರು ನೋಡಿ ಈಗ ಮೊನ್ನೆ ಇದು 3-4 ಮೊನ್ನೆ ಇದು ತಿಂಗಳು ಇನ್ನೂ ಒಂದು ವರ್ಷ ಆಗಿಲ್ಲ. ಅಂದ್ರೆ ಆ ರೀತಿ ಇವರಿಗೆ ಒಂದು ತರಗು ಇದೆ. ಅದು ಕೇವಲ ಬರೆಯೋದು ಅಂತ ಒಂದು ಸಾಹಿತ್ಯಗಳನ್ನು ಬರೀತಾರೆ. ಆಮೇಲೆ ಅಂತ ಒಂದು ಸಾಹಿತ್ಯಗಳನ್ನು ನಾವು